ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಹರಿಯ ಅವತಾರೆಲ್ಲ ದೇವಿಯ ಪರಮ ಅವತಾರಗಳು ಹರಿಗೆಯು, ಗಿರಿಜಿಗೆಯು ಭೇದವನು ಮಾಡುವ ನಾವಪಾತಕನು, ಉರುಳುವನು ಮಹಾಘೋರ ನರಕದಿ ಹರವು ಇಲ್ಲವ ನಿಂಗೆ ಯಮನವ ರಿರಿವರೈ ಬಳಿಕವನ ಕಲ್ಪಾಂತರದಿ ಕೇಳೆಂದ ಅಂಥೇಳಿ ದೇವಿ ಪುರಾಣದೊಳಗೆ ದೇವಿಯ ಅವತಾರಗಳನ್ನು ಹೇಳ್ಕೋತ ಹರಿಯ ಅವತಾರಗಳನ್ನು ದಶಾವತಾರಗಳ ಬಗ್ಗೆ ಹೇಳ್ಕೋತ ಬರ್ತಾರೆ. ಹೇಳ್ಕೋತ ಬಂದು ಕಡಿಗೆ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಹರಿಯ ಅವತಾರಗಳೆಲ್ಲವೂ ಸಹಿತ ದೇವಿಯ ಅವತಾರಗಳ ಅಂತ ಹೇಳ್ತಾರೆ. ಮತ್ತೊಂದು, ಹರಿಹರರಲ್ಲಿ ಯಾರು ಭೇದವನ್ನು ಮಾಡ್ತಾರೆ, ದೇವಿಯಲ್ಲಿ ಮತ್ತು ಹರಿಹರ ಬ್ರಹ್ಮಾದಿಗಳಲ್ಲಿ ಯಾರು ಭೇದವನ್ನು ಮಾಡ್ತಾರೆ, ಅವರು ಜನ್ಮ ಜನ್ಮಾಂತರಗಳಲ್ಲಿಯೂ ಸಹಿತ ನರಕದೊಳಗೆ ಬಿದ್ದ ಚಿತ್ರಹಿಂಸೆಯನ್ನು ಅನುಭವಿಸುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಿದ್ಧಾರೂಢಪ್ಪ ತನ್ನ ಕೊರೊಳಗೆ ಇದ್ದಂತಹ ಲಿಂಗವನ್ನು, ಇಷ್ಟಲಿಂಗವನ್ನು ಯಾವಾಗ ಗಜದಂಡ ಮಹಾಸ್ವಾಮಿಗಳ ಪೂರ್ಣ ಅನುಗ್ರಹ ಆತು ಆವಾಗ ಅವರ ಪಾದದ ಮೇಲೆ ತೆಗೆದಿಟ್ಟರು. ಯಾಕೆ ಆ ಲಿಂಗವನ್ನು ತೆಗೆದಿಟ್ಟರು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಬೇಕು. ಅವ್ರು ಏನು ಮಾಡಿದರು ಅಂದ್ರೆ, ಲಿಂಗವನ್ನು ಕಟ್ಕೊಂಡಿದ್ದೆ ಅಂದ್ರೆ ಲಿಂಗ ಕಟ್ಕೊಳ್ಳೋರು ತಮ್ಮ ಜಾತಿಗೆ ನನ್ನ ಅಂಟಿಸ್ಕೊಳ್ತಾರೆ, ಮತ್ತು ಜನಿವಾರ ಇತ್ತಪ್ಪ ಅಂದ್ರೆ ಜನಿವಾರದ ಮಂದಿ ತಮ್ಮ ಜಾತಿಗೆ ನನ್ನ ಅಂಟಿಸ್ಕೊಳ್ತಾರೆ. ಹರಿ ಮತ್ತು ಹರರಲ್ಲಿ ಯಾವ ಭೇದನೂ ಆಗಬಾರದು, ಯಾವ ದೇವತೆಗಳಲ್ಲಿನೂ ಭೇದ ಭಾವವನ್ನು ಮಾಡಬಾರ್ದು, ಎಲ್ಲರಲ್ಲಿಯೂ ಸಹಿತ ಸಮಾನತೆಯಿಂದ ಭಕ್ತಿಯನ್ನು ಮಾಡಿ ನಾವು ಮುಕ್ತರಾಗುವುದನ್ನು ಒಂದೇ ಮಾಡಬೇಕು ಹೊರತಾಗಿ ಹರಿಹರರಲ್ಲಿ ಭೇದವನ್ನು ಮಾಡಿ ನರಕಕ್ಕೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ನೀವೆಲ್ಲರೂ ಪರಮಾತ್ಮನ ಸ್ವರೂಪರಪ್ಪ, ನೀವೆಲ್ಲರೂ ಸಹಿತ ದೇವರನ ಅದಿರಿ, ಎಲ್ಲರೊಳಗೂ ಸಹಿತ ಆ ಪರಮಾತ್ಮನ ಚೈತನ್ಯ ಸಮಾನವಾಗಿ ಹರಿದು ಹಂಚಿ ಹೋಗೈತಿ. ನಿನ್ನ ಆತ್ಮದೊಳಗೊಂದಿಷ್ಟು ಕಡಿಮೆ, ಅವನ ಆತ್ಮದೊಳಗೊಂದಿಷ್ಟು ಕಡಿಮೆ ಅನ್ನುವ ಭೇದ ಭಾವ ಇಲ್ಲ. ಎಲ್ಲರಲ್ಲಿಯೂ ಸಹಿತ ಪರಮಾತ್ಮನ ಶಕ್ತಿ ಬೆಳಗಾಕತ್ತೈತಂತ ಜೀವಂತದೇವಿ. ಇವತ್ತು ಮಾತಾಡಕತ್ತೀವಿ, ಕೇಳಾಕತ್ತೀವಿ. ನಮ್ಮ ಒಂದು ವ್ಯವಹಾರಗಳು ನಡೆದೋಪ ಅಂದ್ರೆ ಒಳಗೆ ಆ ಪರಮಾತ್ಮನ ಚೈತನ್ಯ ಐತಿ. ಅದಕ್ಕೆ ಯಾವಾಗ ಆ ಪರಮಾತ್ಮನ ಚೈತನ್ಯ ನಮ್ಮನ್ನು ಬಿಟ್ಟು ಸರಿತೈತಿ ಆವಾಗ ನಾವು ನಾವಾಗಿ ಉಳಿದಿಲ್ಲ, ಶಿವ ಇದ್ದವರು ಶಿವ ಆಗತ್ತೀವಿ. ಇಷ್ಟು ಸ್ಪಷ್ಟವಾಗಿ ತಿಳ್ಕೊಬೇಕ್ರಿ. ಯಾರಲ್ಲಿನೂ ಭೇದ ಭಾವವನ್ನು ಎಂದಿಗೂ ಮಾಡಬಾರ್ದ್ರಿ, ಯಾವಾಗೂ ಮಾಡಬಾರ್ದು. ಹರಿಹರೇಶ್ವರ ದೇವಸ್ಥಾನದೊಳಗೆ ಕೇವಲ ಹರಿಯನ್ನು ಪೂಜೆ ಮಾಡುವಂಥ ಒಬ್ಬ ಪೂಜಾರಿ ಪೂಜಾಕ್ಕೆ ಬಂದ್ರಿ. ಎಡಗಡೆ ಭಾಗ ವಿಷ್ಣುಂದಿತ್ತು, ಬಲಗಡೆ ಭಾಗ ಶಿವಂದಿತ್ತು. ಈ ಪೂಜಾರಿ ವಿಷ್ಣುನಷ್ಟ ಪೂಜೆ ಮಾಡ್ಬೇಕಂಥೇಳಿ ಮೂರ್ತಿಗೆ ಅಭಿಷೇಕ ಮಾಡುವಾಗ ಬಲಭಾಗಕ್ಕೆಲ್ಲ ಅಲ್ಲಿ ಅಭಿಷೇಕದ ನೀರಾಗಲಿ ಹಾಲಾಗಲಿ ಪಂಚಾಮೃತ ಹತ್ತದ ಹಂಗೆ ಅದಕ್ಕೆ ಏನಾರು ಅಂಟಿಸಿ ಅಭಿಷೇಕ ಮಾಡ್ತಿದ್ದ. ಒಳ್ಳೆ ಅಲಂಕಾರ ಮಾಡುವಾಗ ಬಲಗಡೆ ಭಾಗವನ್ನು ಮುಚ್ಚಿ ಎಡಭಾಗಕ್ಕಷ್ಟ ವಿಷ್ಣುವಿನ ಮೂರ್ತಿಗೆ ಅಲಂಕಾರ ಮಾಡ್ತಿದ್ದ. ಉದುಬತ್ತಿ ಬೆಳಗುವಾಗ ಬಲಭಾಗದ ಒಂದು ಮೂಗಿನೊಳಗೆ ಹಳ್ಳಿ ತುರುಕಿಕ್ಯಾರ ಉದುಬತ್ತಿ ಬೆಳಗುತ್ತಿದ್ದ. ದೀಪವನ್ನು ಬೆಳಗುವಾಗ ಬಲಭಾಗದ ಮೂರ್ತಿಯ ಕಣ್ಣನ್ನು ಮುಚ್ಚಿ ದೀಪವನ್ನು ಬೆಳಗುತ್ತಿದ್ದ.
ನೈವೇದ್ಯವನ್ನು ಮಾಡುವಾಗ ಬಲಭಾಗದ ಶಿವನ ಭಾಗದ ಬಾಯನ್ನು ಗಟ್ಟಿಗೆ ಹಿಡಿದು ಈ ಕಡೆ ಏನು ಮಾಡ್ತಿದ್ದ ಅಂದ್ರೆ ನೈವೇದ್ಯವನ್ನು ಮಾಡ್ತಿದ್ದ. ಆವಾಗ ಎಷ್ಟೋ ವರ್ಷ ಹಿಂಗೆ ಹೋದ್ಮೇಲೆ ಎಲ್ಲ ಪೂಜೆ ಮುಗಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಸಾಕ್ಷಾತ್ ಪರಮೇಶ್ವರ ಅವಾಗ ಭೇಟಿಯಾದ, ಸಾಕ್ಷಾತ್ಕಾರ ಆತಮಗೆ. ಆ ಪೂಜಾರಿ ಅಂದ, ನಿನ್ಯಾರು ಕರೆದ್ರಿಲ್ಲಿ ಅಂದವ. ನಾ ವಿಷ್ಣುವಿನ ಭಕ್ತ, ವಿಷ್ಣುವಿನ ಆರಾಧಕ, ನೀ ಯಾಕೆ ಬಂದಿ ಅಂದ. ಆವಾಗ ಶಿವ ಅಂದ, ನೋಡಪ್ಪ, ನೀ ಪೂಜಾ ಅಭಿಷೇಕ ಏನೋ ವಿಷ್ಣುಗನ ಮಾಡ್ತಿದ್ದಿ, ಧೂಪ ದೀಪಗಳನ್ನು ವಿಷ್ಣುವಿಗೆನ ಅರ್ಪಿಸ್ತಿದ್ದಿ, ನೈವೇದ್ಯವನ್ನು ಅವಾಗ ಅರ್ಪಿಸ್ತಿದ್ದಿಪ್ಪ. ಆದರೆ ನಿನ್ನ ಲಕ್ಷ್ಯ ಮಾತ್ರ ನನ್ನ ಕಡೆನೇ ಇರ್ತಿತ್ತು. ಇವಾಗ ಅಭಿಷೇಕ ಹತ್ತಬಾರ್ದು, ಇವಾಗ ಧೂಪ ಹೋಗಬಾರ್ದು, ಇವಾಗ ದೀಪ ಕಾಣಬಾರ್ದು, ಇವಾಗ ನೈವೇದ್ಯ ಸಿಗಬಾರ್ದು ಅಂಥೇಳಿ ಲಕ್ಷ್ಯ ನನ್ನ ಕಡೆನೇ ಇತ್ತಪ್ಪ. ಅದಕ್ಕೆ ನೀ ಮಾಡಿದ್ದೆಲ್ಲ ಪೂಜೆ ನನಗೆ ಮುಟ್ಟೈತಿಪ್ಪ, ವಿಷ್ಣುಗೆ ಮುಟ್ಟೇ ಇಲ್ಲ. ಅದಕ್ಕೆ ಬಂದು ನಿನಗೆ ಭೇಟಿ ಆಗತ್ತೆ ನೀ ಅಂತ ಪರಮೇಶ್ವರ ಹೇಳಿದ ತಿಳ್ಕೊಳ್ಳುವಂಥ ವಿಷಯ. ಎಷ್ಟು ಭೇದ ಭಾವವನ್ನು ಮಾಡ್ತಿರ್ತೀವಂತ ನಾವು, ಎಷ್ಟು ನಮ್ಮೊಳಗೆ ಅಜ್ಞಾನವನ್ನು ಕಳಿಬೇಕಪ್ಪ ಅಂಥೇಳಿ ಪರಮಾತ್ಮ ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ನಮ್ಮ ಬುದ್ಧಿ ಮತ್ತು ಸರಳ ಆಗೋದಿಲ್ಲ ರೀ. ನಾಯಿ ಬಾಲ ಡೊಂಕ್ ಅಂತಾರಲ್ಲ, ಹಂಗೈತೆ ನಮ್ಮ ಪರಿಸ್ಥಿತಿ ಎಲ್ಲ. ಮತ್ತು ನಾವು ಅದನ್ನು ಮಾಡ್ಕೊತ ಹೋಗ್ತೀವಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ, ಗೋವಿಂದ ಗೋವಿಂದ ಗೋವಿಂದ, ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಈ ಏನು ನಾಮಗಳದಾವಲ್ಲ, ಈ ನಾಮದೊಳಗೆ ಯಾವುದೇ ಭೇದ ಭಾವಗಳು ಇಲ್ಲ. ಇಷ್ಟು ಸ್ಪಷ್ಟವಾಗಿ ತಿಳ್ಕೊಬೇಕ್ರಿ. ಕೆಲವು ಮಂದಿ ಓಂ ನಮಃ ಶಿವಾಯ ಅಷ್ಟ ಅನ್ನಬೇಕಿಲ್ಲೇ. ಪಾಂಡುರಂಗನನ್ನು, ಕೃಷ್ಣನನ್ನು, ರಾಮನನ್ನು ನೆನೆಸೋ ಅವಶ್ಯಕತೆ ಇಲ್ಲ ಅಂತಿರ್ತಾರೆ. ಅವರಂಥ ಮೂರ್ಖರು ಯಾರೂ ಅಲ್ಲ. ಕೆಲವು ಮಂದಿ ಅಂತಿರ್ತಾರೆ, ಇಲ್ಲಿ ಕೇವಲ ರಾಮನನ್ನು ಮಾತ್ರ ಜಪಿಸಬೇಕು, ಓಂ ನಮಃ ಶಿವಾಯ ಅನ್ನತಕ್ಕದ್ದಲ್ಲ. ಇಲ್ಲಿ ಕೇವಲ ಪಾಂಡುರಂಗನನ್ನಷ್ಟ ಸ್ಮರಿಸಬೇಕು, ಓಂ ನಮಃ ಶಿವಾಯ ಅನ್ನತಕ್ಕದ್ದಲ್ಲ. ಇಲ್ಲಿ ಕೇವಲ ಕೃಷ್ಣನನ್ನಷ್ಟ ನೆನೆಸಬೇಕು, ಓಂ ನಮಃ ಶಿವಾಯ ಅಂತಕ್ಕದ್ದಲ್ಲ. ಅವರಂಥ ಮೂರ್ಖರು ಮತ್ತಾರೂ ಅಲ್ಲ. ಅವರು ಎಷ್ಟು ಜ್ಞಾನ ಸಂಪಾದಿಸಿದ್ರು, ಅವರು ಎಷ್ಟು ಪಾಂಡಿತ್ಯವನ್ನು ಗಳಿಸಿದ್ರೂ ಅದೆಲ್ಲ ಹೊಳೆಯಾಗ ಹುಂಚೆಯನ್ನು ತೊಳೆದಂಗೆ ಆಕತ್ತೆ ಹೊರತಾಗಿ ಯಾವುದೇ ರೀತಿಯಿಂದನೂ ಅದರೊಳಗೆ ನೆಮ್ಮದಿ ಅಥವಾ ಸುಖ ಅನ್ನೋದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವೆಲ್ಲರೂ ಸಹಿತ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ಪಷ್ಟವಾಗಿ ತಿಳ್ಕೋಬೇಕು. ಏನಂದ್ರೆ ಹರಿಹರ ಬ್ರಹ್ಮಾದಿಗಳಲ್ಲಿ ಯಾವ ಭೇದ ಭಾವನೂ ಇಲ್ಲ ಅನ್ನೋದನ್ನು ತಿಳ್ಕೋಬೇಕ್ರಿ. ಮತ್ತು ನಾವು ಮಾಡಿದಂತಹ ಶಿವ, ನಾವು ಮಾಡಿದಂತಹ ಒಂದು ಸತ್ಕಾರ್ಯ ಇನ್ನೊಬ್ಬರಿಗೆ ಗೊತ್ತು ಸಹಿತ ಆಗಿರಬಾರ್ದು, ಹಂಗೆ ಮಾಡ್ಬೇಕು ನೋಡ್ರಿ. ಈ ಒಂದು ಗೋಕಾಕನ ಹತ್ರ ಬರುವಂತಹ ಸಿಂಗಳಾಪುರ ಅಂತೇಳಿಕಾರ ಒಂದು ಸಣ್ಣ ಹಳ್ಳಿ. ಆ ಸಿಂಗಳಾಪುರದೊಳಗೆ ರಾಮನವಮಿ ದಿವಸ ಒಂದು ಸುಂದರವಾದಂತಹ ರಥವನ್ನು ಸಿದ್ಧಾರೂಢರಿಗಾಗಿ ಒಬ್ಬ ಭಕ್ತರು ಗೋಕಾಕದವರು ಸಮರ್ಪಣೆ ಮಾಡಿದ್ರಂತ. 21 ಲಕ್ಷ ರೂಪಾಯಿ ಕೊಟ್ಟು ಆ ಸಿಂಗಳಾಪುರದ ಸಿದ್ಧಾರೂಢರ ಮಠಕ್ಕೆ ರಥವನ್ನು ಕೊಟ್ಟಂತಹ ಪುಣ್ಯಾತ್ಮರು ಜಾತ್ರೆಗೆ ಬಂದಿದ್ರಂತ. ಬಂದಾಗ ಏನಾಗಿತ್ತಂದ್ರೆ ಅವರು ಯಾರಿಗೂ ಗೊತ್ತಿಲ್ಲದವ್ರು ಹಂಗೆ ನಿಂತಿದ್ರಂತ ನೋಡ್ರಿ. ನಾವು ಭಾಳ ಆದ್ರೆ ಒಂದು 500 ರೂಪಾಯಿ ಕೊಟ್ಟು ನಾನು ಕೊಟ್ಟು ಅಂತೇಳಿ ಮುಂದೆ ಹೋಗುತ್ತಿರ್ತೀವಿ. ಒಂದು 5,000 ರೂಪಾಯಿ ಕೊಟ್ಟಿಪ್ಪ ಅಂದ್ರೆ ನಮ್ಮಷ್ಟು ದೊಡ್ಡವರು ಯಾರೂ ಇಲ್ಲ ಅಂತಿರ್ತೀವಿ. ಆ ಸಿಂಗಳಾಪುರದ ಮಠಕ್ಕೆ ಸಿದ್ಧಾರೂಢಪ್ಪಗೆ 21 ಲಕ್ಷ ರೂಪಾಯಿ ರಥವನ್ನು ಕೊಟ್ಟರು ಸಹಿತ ಗೊತ್ತಿಲ್ಲದವ್ರು ಹಂಗೆ
ನಿಂತಿದ್ದರೂ ಆ ಗೋಕಾಕದ ಭಕ್ತರು ಅಂದ್ರೆ ಅದೆಂಥ ನಿಷ್ಕಾಮವಾದಂಥ ಒಂದು ಭಕ್ತಿ ಇರಬಹುದಂಥವ್ರದ್ದು. ಹಿಂಗೆ ನಿಷ್ಕಾಮವಾದ ಭಕ್ತಿಯನ್ನು ಯಾರು ಮಾಡ್ತಾರಲ್ಲ ಅವ್ರ ಜೀವನದೊಳಗೆ ಉದ್ಧಾರ ಆಗತ್ತಾರ ರೀ. ಸ್ವಲ್ಪ ಅರ್ಧಂಬರ್ಧ ಕಲಿತಕ್ಯಾರ ನಾನು ಶಾನೆ ಅನ್ನೋರು ಎಂದೂ ಉದ್ಧಾರ ಆಗೋದಿಲ್ಲ. ಆ ಏನು ರಥವನ್ನು ಶಿಂಗಳಾಪುರಕ್ಕೆ ನಿಷ್ಕಾಮವಾದಂಥ ಭಕ್ತಿಯಿಂದ ಆ ರಥವನ್ನು ತಾವು ಸಮರ್ಪಣೆ ಮಾಡಿದರೆ ಸಿದ್ಧಾರೂಢರಿಗೆ ನಿಮಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಸಿದ್ಧಾರೂಢಪ್ಪಗಳು ಏನು ಮಾಡ್ತಿದ್ರಂದ್ರೆ, ಯಾರಾದರೂ ರಾಮ ಭಜನೆಯನ್ನು ಮಾಡ್ತಿದ್ರಂದ್ರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಭಾಳ ಸಂತೋಷ ಪಡ್ತಿದ್ರಂತ. ಯಾರಾದರೂ ಪಾಂಡುರಂಗನ ಭಜನೆಯನ್ನು ಮಾಡ್ತಿದ್ರಂದ್ರೆ ಚಂದ ಅಂತೀರಿಪ್ಪ, ಇನ್ನೊಮ್ಮನ್ರಿ ಭಜನೆಯನ್ನು ಪಾಂಡುರಂಗನನ್ನು ಸ್ಮರಿಸ್ರಿಪ್ಪ ಅಂತಿದ್ರಂತ. ಯಾರಾದರೂ ಕೃಷ್ಣ ನಾಮವನ್ನು ಭಜಿಸ್ತಿದ್ರಪ್ಪ ಅಂದ್ರೆ ಭಾಳ ಸಂತೋಷಪ್ಪ, ಆ ಕೃಷ್ಣನ ಒಂದು ನಾಮದೊಳಗೆ ಎಷ್ಟೊಂದು ಆನಂದ ಐತಿ ಅಂತ ಹೇಳಿ ಅಂತಿದ್ರಂತ ನೋಡ್ರಿ. ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರು ಹರಿಭಕ್ತರು, ಹರಿನಾಮಸ್ಮರಣೆಯನ್ನು ಮಾಡೋರು. ಹುಬ್ಬಳ್ಳಿಯ ಸಿದ್ಧಾರೂಢರು ಶಿವನ ನಾಮಸ್ಮರಣೆಯನ್ನು ಮಾಡೋರು. ಸಿದ್ಧಾರೂಢರಲ್ಲಿ ಶ್ರೇಷ್ಠತೆಯನ್ನು ಬ್ರಹ್ಮಚೈತನ್ಯ ಮಹಾರಾಜರು ಕಂಡರು. ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ ಶ್ರೇಷ್ಠತೆಯನ್ನು ಸಿದ್ಧಾರೂಢರು ಕಂಡರು. ಸಾಕ್ಷಾತ್ ದತ್ತನ ಅವತಾರಿಗಳಾದಂತಹ ಬಾಳೆಕುಂದ್ರಿಯ ಪಂತ ಮಹಾರಾಜರು ಬಂದು ಸಿದ್ಧಾರೂಢರಿಗೆ ಶರಣಾದರು. ಓಂ ನಮಃ ಶಿವಾಯ ತರುಣೋಪಾಯ ಸುಲಭೋಪಾಯ ಅನ್ನುವಂತಹ ಒಂದು ಸುಂದರವಾದಂತಹ ತತ್ವದ ಪದವನ್ನು, ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರ ಭವಬಂಧನವನ್ನು ತಾರಣ ಮಾಡಲಿಕ್ಕೆ ಶ್ರೇಷ್ಠವಾದದ್ದಂತ ಹೇಳಿಕಾರ ಹಾಡಿ ತೋರಿಸಿದರು. ಆ ಹಾಡನ್ನು ಇವತ್ತಿನ ಮಠನೂ ಸಹಿತ ಮುಂಜಾನೆ ಮತ್ತು ಸಾಯಂಕಾಲ 2 ಹೊತ್ತು ಗುರುನಾಥಾರೂಢ ಮಹಾಸ್ವಾಮಿಯ ಮಂಗಳಾರತಿಗೆ ಆ ಪದ್ಯವನ್ನಂತಾರೆ. ಓಂ ನಮಃ ಶಿವಾಯ ತರುಣವುಪಾಯ ಸುಲಭವು ಪಾಯ ತಾರಕ ಮಂತ್ರಗುರು ಚ ಅಂಥೇಳಿ ಬಹಳ ಸುಂದರವಾದಂಥ ಪದ್ಯವನ್ನು ಪಂತ ಬಾಳೆಕುಂದ್ರಿ ಮಹಾರಾಜರು ಹಾಡಿ ತೋರಿಸಿದ್ರು ನೋಡ್ರಿ. ತಮ್ಮನ್ನ ಶಾಸ್ತ್ರಿಗಳು ಬಂದ ಸಿದ್ಧಾರೂಢರಿಗೆ ಹೇಳ್ತಾರೆ, ಯಪ್ಪ ನಿನ್ನ ಕರುಣೆ ನನ್ನ ಮೇಲೆ ಆಗಬೇಕು. ಆವಾಗ ಸಿದ್ಧಾರೂಢರು ಕರುಣೆಯನ್ನು ತೋರಿಸಿದರು, ಆದರೆ ಉಪದೇಶವನ್ನು ಮಾಡಲಿಲ್ಲ. ಎಲ್ಲಿ ಕಳಿಸಿಕೊಟ್ರಪ್ಪ ಅಂದ್ರೆ ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರ ಕಡೆ ಕಳಿಸಿಕೊಟ್ರು. ಬ್ರಹ್ಮಚೈತನ್ಯ ಮಹಾರಾಜರಿಗೆ ಹೋಗಿ ಶರಣಾದಂತಹ ಆ ತಮ್ಮನ್ನ ಶಾಸ್ತ್ರಿಗಳು ಹೋದ ಕೂಡಲೇ ಬ್ರಹ್ಮಚೈತನ್ಯ ಮಹಾರಾಜರು ಗುರುತು ಹಿಡಿದರು. ಸಾಕ್ಷಾತ್ ಶಂಕರನ ಅವತಾರಿಗಳಾದಂತಹ ಸಿದ್ಧಾರೂಢರು ಸಚ್ಚಿದಾನಂದ ಸ್ವರೂಪರು ನಿನ್ನ ಕಳಿಸಿಕೊಟ್ಟಾರ, ಭಕ್ತಿಯಿಂದ ಇಲ್ಲಿ ಸೇವೆಯನ್ನು ಮಾಡು, ನಿನಗೆ ಉಪದೇಶ ಮಾಡ್ತಾನಂತ ಹೇಳಿದರು. ಸಿದ್ಧಾರೂಢರು ಹೇಳಿ ಕಳಿಸಿದ್ರು ಏನಂದ್ರೆ, ಸಾಕ್ಷಾತ್ ರಾಮನ ಅವತಾರ ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರಪ್ಪ, ಅವರಂತಿಗೆ ಹೋಗಂತ ಹೇಳಿ ಕಳಿಸಿದ್ರು. ಎಷ್ಟೋ ವರ್ಷ ವಿಶೇಷವಾಗಿ ತಮ್ಮನ್ನ ಶಾಸ್ತ್ರಿಗಳು ಬ್ರಹ್ಮಚೈತನ್ಯ ಮಹಾರಾಜರ ಸೇವೆಯನ್ನು ಮಾಡಿದ ಕೂಡಲೇ ಸಂತುಷ್ಟರಾದಂಥ ಬ್ರಹ್ಮಚೈತನ್ಯ ಮಹಾರಾಜರು ತಮ್ಮನ ಶಾಸ್ತ್ರಿಯನ್ನು ಒಂದು ಸಾರಿ ಹಂತೇಕ ಕರೆದು ಅವರ ಕಿವಿ ಒಳಗೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಅನ್ನುವಂಥ ತ್ರಯೋದಶಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡಿ 3 ಕೋಟಿ ಜಪವನ್ನು ಮಾಡಪ್ಪ ಅಂತ ಹೇಳಿದರು. ಅದೇ ಪ್ರಕಾರ ಮಾಡಿದಾಗ ಸಚ್ಚಿದಾನಂದ ಸ್ವರೂಪರಾದಂಥ ಸಿದ್ಧಾರೂಢ ಸದ್ಗುರುಗಳು ನಿನ್ನನ್ನು ಕಳಿಸಿಕೊಟ್ಟಿದ್ದಕ್ಕೆ ಇವತ್ತಿನಿಂದ ನೀ ತಮ್ಮನ ಶಾಸ್ತ್ರಿಯಲ್ಲಪ್ಪ, ಸಚ್ಚಿದಾನಂದ ಮಹಾಸ್ವಾಮಿಯಾಗಿ ಪ್ರಖ್ಯಾತಿಯನ್ನು ಹೊಂದಂತ ಆಶೀರ್ವಾದ ಮಾಡಿ ಕಳಿಸಿದರು. ಯಾವಾಗ ಮರಳಿ ಸಿದ್ಧಾರೂಢರ ಮಟ್ಟಕ್ಕೆ ಸಚ್ಚಿದಾನಂದ ಗುರುಗಳು ಬಂದರು, ತಮ್ಮನ ಶಾಸ್ತ್ರಿಗಳು ಸಿದ್ಧಾರೂಢರಂದರು, ನೋಡಪ್ಪ ನೀನು ಸಚ್ಚಿದಾನಂದ ಸ್ವಾಮಿಯಾಗಿ ಬಂದು ನಿನಗೆ ಗುರುಗಳು ಉಪದೇಶ ಮಾಡಿದಂಥ ಆ ಶ್ರೀರಾಮನ ತ್ರಯೋದಶಾಕ್ಷರಿ ಮಹಾಮಂತ್ರವನ್ನು ಭಕ್ತಿಯಿಂದ ಜಪಿಸು.
ಅಂಥೇಳಿ ತಮ್ಮ ಮಠದೊಳಗನ ತಮ್ಮನ್ನ ಶಾಸ್ತ್ರಿಗಳನ್ನು ಇಟ್ಕೊಂಡು ರಾಮ ಮಂತ್ರವನ್ನು ಜಪ ಮಾಡಕ್ಕೆ ಹಚ್ಚಿದ್ರು ಅಂದಮೇಲೆ ಅವರ ಭೇದ ಮಾಡಿಲ್ಲ, ನಾವು ಯಾಕೆ ಭೇದವನ್ನು ಮಾಡಬೇಕು? ಸಾಕ್ಷಾತ್ ಶ್ರೀರಾಮನಾಗಿ ಸಿದ್ಧಾರೂಢರು ತಮ್ಮನ ಶಾಸ್ತ್ರಿಗಳಿಗೆ ಕಂಡರು. ಭಾಗವತ ಪುರಾಣವನ್ನು ಸಿದ್ಧಾರೂಢರ ಮಠದೊಳಗೆ ಆರಂಭ ಮಾಡಕ್ಕೆ ಹಚ್ಚಿದವರು ಸಿದ್ಧಾರೂಢರು. ಯಾವಾಗ ಇಬ್ಬರು ಶ್ರೇಷ್ಠವಾದಂತಹ ವಾರ್ಕರಿಗಳು, ಸಂತರು, ಪಂಡ್ರಾಪುರಕ್ಕೆ ಹೋಗುವಂಥ ಮಹಾಜ್ಞಾನಿಗಳು ಸಿದ್ಧಾರೂಢರ ಹಂತೆ ಕೊಟ್ಟುಕೊಂಡಿರೋದು ಬ್ಯಾಡ ಅಂತಂದಾಗ ಒಂದು ತಾಟನ್ನು ಅವ್ರಿಗಾಗಿ ಹಚ್ಚಿದ್ರು. ಆದರೆ ಸಿದ್ಧಾರೂಢರನ್ನ ಕರೆಸ್ಬೇಡ ಅಂತ ಹೇಳಿದರು. ಆವಾಗ ಊಟ ಮಾಡ್ತಾನೆ ಒಂದು ಕ್ಷಣದೊಳಗೆ ಇಬ್ಬರು ಸಂತರ ನಡುವೆ ಸಿದ್ಧಾರೂಢರು ಊಟ ಮಾಡೋದು ಕಂಡಿತು. ಆವಾಗ ಸಂತರು ಹೇಳಿದರು, ಸಿದ್ಧಾರೂಢರು ಇವರು ಸಿದ್ಧಾರೂಢರಲ್ಲಪ್ಪ, ನಾವೇನು ನಡ್ಕೊಳ್ತೀವಲ್ಲ ಪಂಡ್ರಾಪುರಕ್ಕೆ ಸಾಕ್ಷಾತ್ ಪಾಂಡುರಂಗನಪ್ಪ ಈ ನಮ್ಮ ಸಿದ್ಧಾರೂಢರು ಅಂತಂದರು. ಕಲಾವತಿ ಆಯಿಯವರು ಕೃಷ್ಣನ ಆರಾಧಕರವರು, ಕೃಷ್ಣ ನಾಮಸ್ಮರಣೆಯನ್ನು ಯಾವಾಗಲೂ ಮಾಡ್ತಿದ್ರು ಅವರು. ಕೃಷ್ಣನನ್ನು ಬಿಟ್ಟರೆ ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತ ಹೇಳಿದಂಥ ಕಲಾವತಿ ಆಯಿಯವರು ಅಧಿಕ ಶ್ರಮಾವೀನ ಸತ್ವರ ತುಜಲ ಕೇಲೆ ಲಾಭಲೆ ಆತ್ಮಜ್ಞಾನ ಸಿದ್ಧಾರೂಢ ಹರಿರೂಪ ಮಾನೋನಿ ತತ್ಪದಿ ಅರ್ಪಿತಾ ತನ ವಾಣಿ ಮನ ಅಂತ ಹೇಳಿಕಾರ ಭಾಳ ಚಂದ ಹೇಳಿಬಿಟ್ರು ನೋಡ್ರಿ. ಸಿದ್ಧಾರೂಢರನ್ನ ಯಾವಾಗ ನೋಡಿದರು ಆವಾಗ ಭಾಳ ಶ್ರಮ ಇರಲಾರ್ದ ನಾ ಏನು ಮಾಡಿದಪ್ಪ ಅಂತಂದ್ರೆ ಆತ್ಮಜ್ಞಾನವನ್ನು ಪಡ್ಕೊಂಡೆ ಸದ್ಗುರುನಾಥ. ಸಿದ್ಧಾರೂಢಪ್ಪ, ನಿನ್ನೊಳಗೆ ಸಾಕ್ಷಾತ್ ಶ್ರೀಹರಿಯನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡೆ ಅಂತ ಹೇಳಿಕಾರ ಭಾಳ ಸುಂದರವಾಗಿ ಹೇಳಿ, ಯಪ್ಪ ನಿನ್ನ ಶ್ರೀಪಾದಕ್ಕೆ ನನ್ನ ಈ ಶರೀರ, ನನ್ನ ಈ ಮನಸ್ಸು, ನನ್ನ ಈ ಜೀವನ ಅರ್ಪಣ ಅಂತ ಹೇಳಿದರು ಅವರು. ತಮ್ಮ ಸರ್ವಸ್ವವನ್ನು ಸಿದ್ಧಾರೂಢರ ಪಾದಕ್ಕೆ ಅರ್ಪಿಸಿದರು. ಯಾಕಪ್ಪ ಅಂತಂದ್ರೆ ಸಿದ್ಧಾರೂಢರಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನು ಕಂಡರು. ಅದಕ್ಕಾಗಿ ಸಿದ್ಧಾರೂಢರು ಒಂದೇ ಮಾತು ಹೇಳಿದರು, ನನ್ನ ಮಠದೊಳಗೆ ಓಂ ನಮಃ ಶಿವಾಯ ಮಹಾಮಂತ್ರ ಜಪ ನಡಿಲಿ, ಅದರ ಜೊತೆಗಿನ ಶ್ರೀರಾಮನನ್ನು, ಶ್ರೀಕೃಷ್ಣನನ್ನು, ಪಾಂಡುರಂಗನನ್ನು ಭಜನೆ ಮಾಡಿರಿ, ಎಲ್ಲರಿಗೂ ವಿಶೇಷವಾದಂಥ ಅನುಗ್ರಹವನ್ನು ನಾ ಮಾಡ್ತೀನಿ ಅಂತ ಹೇಳಿಕಾರ ಪ್ರತ್ಯಕ್ಷವಾಗಿ ಸಿದ್ಧಾರೂಢರನ್ನ ಏನು ಮಾಡಿದಾರಂದ್ರೆ ಹೇಳಿಕೊಟ್ಟಿದ್ದಾರೆ. ಇವತ್ತಿನ ಮಠಾನು ಸಹಿತ ಶ್ರೀಹರಿಯ ಭಕ್ತರಾದಂಥ, ರಾಮನ ಕೃಷ್ಣನ ಭಕ್ತರಾದಂಥ ಕೆಲವೊಂದು ಬ್ರಾಹ್ಮಣರು ಸಿದ್ಧಾರೂಢರು ವಿಶೇಷವಾದ ಸೇವಾ ಮಾಡ್ತಿದ್ದರು. ಅವರಿಗೆ ಯಾವುದೇ ರೀತಿಯಿಂದ ಮನಸ್ಸಿಗೆ ತೊಂದರೆ ಆಗಬಾರ್ದು, ಅವರ ಆನಂದದಿಂದನೇ ಇರಬೇಕಂಥೇಳಿ ಸ್ವತಃ ಸಿದ್ಧಾರೂಢರನ್ನ ನಿಂತು ಆ ಒಂದು ಶಯನ ಮಂದಿರದ ಹಿಂದೆ ಒಂದು ಖೋಲೆ ಅಂದರೆ ಒಂದು ದೊಡ್ಡದು ಒಂದು ಹಾಲ್ ಕಟ್ಟಿಸ್ಕೊಟ್ರು. ಅದಕ್ಕೆ ಇವತ್ತಿನ ಮಠಾನು ಸಹಿತ ಬ್ರಾಹ್ಮಣರ ಕೋಲೆ ಅಂತ ಕರೀತಾರೆ. ಸಿದ್ಧಾರೂಢರು ಯಾರ ಮನಸ್ಸು ನೋಯಿಸಲಿಲ್ಲ, ಯಾರಲ್ಲಿನೂ ಭೇದ ಭಾವವನ್ನು ಮಾಡಲಿಲ್ಲ. ಯಾರು ಶಿವನನ್ನು ಭಜಿಸ್ತಾರೋ ಅವರಿಗೆ ಶಿವ ಆಗಿ ಕಂಡರು, ಯಾರು ರಾಮನನ್ನು ಭಜಿಸ್ತಾರೋ ಅವರಿಗೆ ರಾಮನಾಗಿ ಕಂಡರು, ಯಾರು ಪಾಂಡುರಂಗನನ್ನು ಭಜಿಸ್ತಾರೋ ಅವರಿಗೆ ಪಾಂಡುರಂಗನಾಗಿ ಕಂಡರು, ಯಾರು ಕೃಷ್ಣನನ್ನು ಭಜಿಸ್ತಾರೋ ಅವರಿಗೆ ಕೃಷ್ಣನಾಗಿನ ಕಂಡರು. ಪಾರ್ಸಿ ಭಕ್ತರು ಸಿದ್ಧಾರೂಢರ ಮಟ್ಟಕ್ಕೆ ಬಂದಾಗ ನಾವು ಅಗ್ನಿಯನ್ನು ಪೂಜೆ ಮಾಡುವಂಥವರು ಈ ಮನುಷ್ಯನನ್ನು ಯಾಕೆ ಪೂಜೆ ಮಾಡ್ಬೇಕಂತೇಳಿ ಸ್ವಲ್ಪ ಮನುಷ್ಯನೊಳಗೆ ಬಂದಿದ್ದಕ್ಕೆ ಉರಿಯುವ ಅಗ್ನಿಯಾಗಿ ಸಿದ್ಧಾರೂಢರು ಕಂಡಿದ್ದರು ಆ ಪಾರ್ಸಿ ಮಂತನದವರಿಗೆ ಕುಟುಂಬದವರಿಗೆ. ಇವತ್ತಿನ ಮಠಾನು ಸಹಿತ ಮುಂಬೈದೊಳಗಿರುವಂಥ ಅರ್ಧದಕ್ಕಿಂತಲೂ ಹೆಚ್ಚು ಪಾರ್ಸಿ ಜನಾಂಗದವರು ಸಿದ್ಧಾರೂಢರ ಪರಮ ಭಕ್ತರು. ಸಿದ್ಧಾರೂಢರನ್ನ ಸ್ಮರಿಸಿನ ಅವರು ಯಾವಾಗಲೂ ಸಹಿತ ತಮ್ಮ ಜೀವನವನ್ನು ಮಾಡಕತ್ತಾರ. ಅದಕ್ಕೆ ತಮ್ಮೆಲ್ಲರಲ್ಲಿಯೂ ಸಹಿತ ಕಾಲು ಮುಗಿದ ಕೈ ಮುಗಿದು ಬೇಡ್ಕೋತಾನೆ. ಏನಂತಂದ್ರೆ ಸಿದ್ಧಾರೂಢರ ಮಠ ಅಂದ್ರೆ ಅದ್ವೈತ ಮಠ.
ಅದ್ವೈತ ಕೇವಲ ಬೋಧನೆ ಆಗಿಲ್ಲಲ್ಲಿ ಭಾಳ ಮಟ್ಟದೊಳಗೆ ಬರೀ ಬೋಧನೆ ಆಗತೈತಿ, ಆದ್ರೆ ಆಚರಣೆ ಇರೋದಿಲ್ಲ. ಆದ್ರೆ ಸಿದ್ಧಾರೂಢಪ್ಪನ ಮಟ್ಟದೊಳಗೆ ಬೋಧನೆ ಜೊತೆಗೆ ಆಚರಣೆನೂ ಆಗೈತಿ. ಓಂ ನಮಃ ಶಿವಾಯ ಬೇಕಾದ್ರೆ ಓಂ ನಮಃ ಶಿವಾಯ ಅನ್ರಿ, ಶ್ರೀರಾಮ ಅನ್ನೋರು ಶ್ರೀರಾಮ ಅನ್ರಿ, ಪಾಂಡುರಂಗ ಅನ್ನೋರು ಪಾಂಡುರಂಗ ಅನ್ರಿ, ಕೃಷ್ಣ ಅನ್ನೋರು ಕೃಷ್ಣ ಅನ್ರಿ. ನೀವು ಯಾವ ಭಾವದಿಂದ ಆ ಸದ್ಗುರುನಾಥನನ್ನು ಕೂಗಿ ಕರೆದ್ರೂ ಸಹಿತ ನಿಮಗೆ ಬಂದು ಭೇಟಿಯಾಗ್ತಾನೆ. ಅದಕ್ಕೆ ನಿಮ್ಮೆಲ್ಲರಂತೆಗೂ ವಿಶೇಷವಾಗಿ ಪ್ರಾರ್ಥನೆ ನಂದು ಏನಂದರೆ, ಯಾವುದೇ ಮಂತ್ರದೊಳಗೆ, ಯಾವುದೇ ಆಚರಣೆ ಒಳಗೆ, ಯಾವುದೇ ಒಂದು ದೇವರೊಳಗೆ ಪದ್ಧತಿ ಒಳಗೆ ಸುಳ್ಳ ಭೇದ ಭಾವ ಮಾಡಿ ನೀವು ಗೊಂದಲಕ್ಕೆ ಬೀಳೋದು ಬೇಡ, ಇನ್ನೊಬ್ಬರನ್ನು ಗೊಂದಲಕ್ಕೆ ಕೆಡುವುದು ಬೇಡ. ನಾವು ಭಾಳ ಜ್ಞಾನಿಗಳಿದ್ದರೆ ಆ ಜ್ಞಾನ ಪರಮಾತ್ಮನ ಮುಂದೆ ಏನೂ ಅಲ್ಲ. ನಾವು ಎಷ್ಟು ಜ್ಞಾನ ಗಳಿಸಿದೆವಪ್ಪ, ನಾವು ಎಷ್ಟು ಓದಿದೆವಪ್ಪ, ನಾ ಎಲ್ಲ ಶಾಸ್ತ್ರ ಹೇಳ್ತೀನಿ, ನಾ ಎಲ್ಲ ನಿಜಗುಂಡ್ರದ್ದು ಹೇಳ್ತೀನಿ, ಭಗವದ್ಗೀತೆನೂ ಹೇಳ್ತೀನಿ, ರಾಮಾಯಣನೂ ಹೇಳ್ತೀನಿ, ಹೇಳಬಲ್ಯಕ್ಕ ಓದಿದಿ, ಭಾಳ ಶಾಣೆ ಆದಿ, ನಿನಗೂ ದೇವರ ಆಶೀರ್ವಾದ ಐತಿ. ಆದರೆ ಭೇದ ಭಾವವನ್ನು ಮಾತ್ರ ದಯವಿಟ್ಟು ಮಾಡಬೇಡ ಅಂತ ಹೇಳಿಕ್ಯಾರ ಸಿದ್ಧಾರೂಢರು ಹೇಳಿದಾರೆ. ಅದಕ್ಕೆ ನಾವೆಲ್ಲರೂ ಸಹಿತ ಒಂದು ಕೆಲಸ ಮಾಡೋಣ, ಯಾರಲ್ಲಿನೂ ಭೇದ ಭಾವವನ್ನು ಮಾಡ್ದಂಗೆ ವಿಶೇಷವಾಗಿ ಐಕ್ಯ ಭಾವದಿಂದ ಎಲ್ಲರಲ್ಲಿಯೂ ಪರಮಾತ್ಮನನ್ನು ಕಂಡ. ಪಾಪ ಗೋಕಾಕ ತಾಲೂಕಿನೊಳಗೆ ಎಷ್ಟು ಹಳ್ಳಿಗಳ್ರಿ, ಸಣ್ಣ ಸಣ್ಣ ಹಳ್ಳಿ ಒಳಗೆ ಸಿದ್ಧಾರೂಢಪ್ಪನ ಪೂಜೆ ಎಷ್ಟು ಚಂದ ಮಾಡಾಕತ್ತಾರ, ಎಷ್ಟು ಭಜನೆ ಮಾಡಾಕತ್ತಾರ, ಎಷ್ಟು ರಥೋತ್ಸವ ಮಾಡಾಕತ್ತಾರ, ನೀರೊಳಗೆ ತೀರ ಜಗ್ಗಕತ್ತಾರ. ನೀವೆಲ್ಲರೂ ಪುಣ್ಯಾತ್ಮರು. ನಿಮ್ಮೆಲ್ಲರಿಗೂ ಸಹಿತ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.